ಫುಲ್ಲು ಬಿಸಿಲು ಬಿಟ್ಟಿದೆ. ಅವತ್ತೇನಂದ್ರೆ ಯಾವತ್ತು ಪಾಪ ಹೊಡೆದಿದ್ದು? ಒಂದು ವಾರದಿಂದನಾ? ಒಂದು ವಾರದಿಂದ ಒಂದಿನ ಹೊಡೆದಿದ್ದ. ಒಂದು ವಾರದಿಂದ ಒಂದಿನ ಅದು ಸ್ವಲ್ಪ ಎಲ್ಲ ಮಳೆ ಕಮ್ಮಿ ಆಗಿತ್ತು ಅಂತ ಹೊಡೆದಿದ್ದಂತೆ. ಒಂದು 3 ಡ್ರಮ್ ಹೊಡೆದ ತಕ್ಷಣ ಮಳೆ ರಾಯ ಸ್ಟಾರ್ಟ್ ಮಾಡ್ದ ಬೀಳೋದಿಕ್ಕೆ. ಅದಕ್ಕೆ ಇವತ್ತು ರಾಗಣ ಬಂದಿದ್ದಾರೆ. ಇವತ್ತು ಎಷ್ಟು ಡ್ರಮ್ ಪಾಪ? 8 ಡ್ರಮ್ ಅಂದಾಜುಂಟು. ಮಳೆ ಹೆಂಗೆ ಸಪೋರ್ಟ್ ಮಾಡ್ತದೆ ಅಂತ. ನಮ್ಮ ಕಡೆ ಹಿಂಗೆ ಹೊಡಿತಂದ್ರೆ ಜಪ್ತಿರ್ತದೆ, ನಿಲ್ತಂದ್ರೆ ಮಧ್ಯದಲ್ಲಿ 1-2 ದಿನ ಹೊಳು ಕೊಡ್ತದೆ. ಹೊಳು ಕೊಟ್ಟಿತ್ತ 15 ದಿನದಲ್ಲಿ ಕೊಟ್ಟಿರಲ್ಲ, ಇವತ್ತೇ ಹೊಳು ಕೊಟ್ಟಿದ್ದ. ನಮ್ಮ ಪಪ್ಪಂದು ಇದೇ ಬಟ್ಟೆ ಅಂತ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ ಔಷಧಿ ಹೊಡೆಯೋ ಬಟ್ಟೆ, ಕೆಲ್ಸದ ಬಟ್ಟೆ. ಲಾಸ್ಟ್ ಟೈಮ್ ಬಂದಾಗ ಕೈ ಕೊಟ್ಟು ಆಮೇಲೆ ಹೋಗಿ ಕೋಣಂದೂರಿಗೆ ಹೋಗಿ ಸರಿ ಮಾಡಿಸ್ಕೊಂಡ್ ಬಂದಿದ್ದು. ಯಾವಾಗ್ಲೂ ಇದು ಕೈ ಕೊಡುತ್ತೆ ಈ ಮೋಟ್ರು. ಇವತ್ತು ಏನಾಗುತ್ತೆ ನೋಡ್ಬೇಕು. ಇದು ಒಂದ್ಸರಿ ಸ್ಟಾಪ್ ಆಯ್ತಂದ್ರೆ ಮತ್ತೇನು ಆಪ್ಷನ್ ಇಲ್ಲ. ಓಯ್ ಮತ್ತೆಂತ ವಿಷಯ ಗೊತ್ತಾಯ್ತಲ್ಲ. ನಾವು ಮತ್ತೆಂತಕ್ ಬಂದ್ವಿ ಅಂದ್ರೆ ಔಷಧಿ ಇಟ್ಕೊಂಡು ಬಂದ್ವಿ. ಮತ್ತೆ ಎಂತ ನಿಮ್ಮ ಕಡೆ ಎಂತ ಮರ ಯಾವಾಗಲೂ ಔಷಧಿ ಹೊಡಿತಿರ್ತೀರಾ ಅಂತ ಅಂದ್ರೆ ಅದು ಹಂಗೆ. ಈ ಕಡೆ ಮಳೆ ಜಾಸ್ತಿ ಅಲ್ಲ, ಅಡಿಕೆ ಮರ ಎಲ್ಲ ನಿಂತಿರೋದೆ ಔಷಧಿ ಮೇಲೆ ಅನ್ಕೊಳ್ಳಿ. ಇಲ್ಲಾಂತಂದ್ರೆ ಎಂಥವು ಕೊಳೆ ರೋಗ 1000 ರೋಗ ಬರ್ತವೆ. ಆಮೇಲೆ ಇರೋ ಬರೋ ಅಡಿಕೆಗಳೆಲ್ಲ ಉದುರು ಹೋಗ್ತವೆ. ಹಂಗಾಗಿ ಮಳೆಗಾಲ ಚೆನ್ನಾಗಿ ಮಳೆ ಹೊಡಿತಾ ಒಂದಿಷ್ಟು ಮಧ್ಯದಲ್ಲಿ ಔಷಧಿ ಹೊಡಿತಾರೆ. ಅದೇ ಈಗ ಮಳೆ ನಿಲ್ಲಿ ಅಂತಾನೆ ಜಪ ಆಗಿರುತ್ತೆ ಅವಾಗ. ಅಯ್ಯೋ ಔಷಧಿ ಹೊಡಿಬೇಕು, ಮಳೆ ನಿಲ್ತಿಲ್ಲ ಅಂತ. ಹಂಗೆ ಎಂತ ಅಂದ್ರೆ ಮೊನ್ನೆ 1 ವಾರದ ಹಿಂದೆ ಒಂದು 3 ಡ್ರಮ್ ಹೊಡೆದಿದ್ರಂತೆ. ಅವತ್ತು ಮಳೆ ಅಂದ್ರೆ ಮಳೆ ಅಂತೆ ಎಲ್ಲ ತೊಳ್ಕೊಂಡು ಹೋಯ್ತಾ ಎಂತದೋ ಅಂತಿದ್ರು ನಮ್ಮ ಮಮ್ಮಿ. ಅದಾದ್ಮೇಲೆ ಲಾಸ್ಟ್ ಟೈಮು ನಂಗೆ ಒಂದಿಷ್ಟು ಕಮೆಂಟ್ ಬಂದಿತ್ತಾಯ್ತಾ, ನೀವು ಮಿಕ್ಸ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತೆಲ್ಲ ಬಂದಿತ್ತು. ನನಗೆ ಆನ್ಸರ್ ಮಾಡೋಕ್ಕಲ್ಲ ಅಷ್ಟು ನಂಗೆ ಗೊತ್ತಿಲ್ಲ ವಿಷಯ. ಆಮೇಲೆ ಅಥವಾ ನಾನೇ ಎಲ್ಲಾದರೂ ಮಿಕ್ಸ್ ವಿಡಿಯೋಗಳನ್ನೆಲ್ಲ ಎಂತ ಉಲ್ಟಾ ಪಲ್ಟಾ ಹಾಕ್ನು ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಈ ಸರಿ ಡೈರೆಕ್ಟ್ ರಾಗಣ್ಣನೇ ಕೇಳಿದೆ, ಎಂಥದ್ದು ಹೆಂಗೆ ನಾವು ಮಿಕ್ಸ್ ಮಾಡೋದು ಹೇಳಿ ಅಂತ. ಅವರು ಹೇಳಿಯಾರೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹೆಂಗೆ ಏನು ಅಂತ ನಮ್ಮ ಕಡೆ. ಅದಾದ್ಮೇಲೆ ಎಂತ ಅಂದರೆ ಲಾಸ್ಟ್ ಟೈಮೆಲ್ಲ ಮೋಟ್ರು ಗಿಟ್ರು ಕೈ ಕೊಟ್ಟಿದ್ದಾಯ್ತಾ. ಈ ಸರಿನೂ ಹಾಗೆ ಕೈ ಕೊಡ್ತಾ ಅಂತ ಇತ್ತು. ಆದರೂ ನಮ್ಮ ಪಪ್ಪ ಹೇಳ್ತಾ ಇದ್ರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡ್ತಂತೆ. ಇದು ಎಂತ ಅಂತೀರ ಈ ಹುಳುಕ್ ನಿಮ್ಮ ಕಡೆ ಎಲ್ಲ? ಭಾರಿ ಹುಳಪ್ಪ ಇವು. ಒಂಥರ ಮುಟ್ರೇನೆ ಒಂಥರ ಅನಿಸುತ್ತೆ. ಈ ಮಳೆಗಾಲದಲ್ಲೆಲ್ಲ ಇರ್ತವೆ. ಅವಾಗ ನಮ್ಮ ಮಮ್ಮಿ ಅಂತಿದ್ರು ಅದು ಸುಣ್ಣ ಗಿಣ್ಣ ಅದು ಇದು ಸಿಕ್ಕಾಕೊಂಡ್ರೆ ಅದು ಹಂಗೆ ಮೋಟ್ರು ಹಾಳಾಗ್ತವೆ, ಅದನ್ನ ಹೋಗಿ ಸರಿ ಮಾಡಿಸ್ಕೊಳ್ಳೇ ಬರಬೇಕು ಅಂತ. ನಮ್ಮ ಮಮ್ಮಿ ಊಟದ ಮಧ್ಯಾಹ್ನ ತೋಟದಲ್ಲೇ ಹೋಗಿ ಕೊಟ್ರು ಎಲ್ಲರಿಗೂ. ಆಮೇಲೆ ನಿನ್ನೆ ಇವತ್ತು ಔಷಧಿ ಹೊಡೆದರಿಗೆ ಒಳ್ಳೆ ಹೊಳು ಕೊಟ್ಟುಂಟಲ್ಲ, ಚೆನ್ನಾಗಿ ಮಳೆನೇ ಇಲ್ಲ 2 ದಿನದಿಂದ.